ಅರ್ಧ ಶತಮಾನದಿಂದ ವಾಸವಿದ್ದರೂ ಮೂಲಸೌಕರ್ಯದಿಂದ ವಂಚಿತರಾಗಿರುವ ಕುಟುಂಬದ ಪರವಾಗಿ ಕರುನಾಡ ರಕ್ಷಣಾ ವೇದಿಕೆ ಕಹಳೆ ಮೊಳಗಿಸಿದೆ. ಖಾನಾಪುರದ ಬಂಗಿಬೋಳ್ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಖಾನಾಪುರ ತಾಲೂಕಿನ ಗಾಂಧಿನಗರದ 3ನೇ ಕ್ರಾಸಿನಲ್ಲಿ ಸುಮಾರು 50 ವರ್ಷಗಳಿಂದ ವಾಸವಿರುವ ಬಂಗಿಬೋಳ್ ಕುಟುಂಬಕ್ಕೆ ಸರ್ಕಾರದ ಕನಿಷ್ಠ ಸೌಲಭ್ಯಗಳು ಸಿಗದಿರುವುದರಿಂದ ವ್ಯವಸ್ಥೆ ದುರಂತಕ್ಕೆ ಸಾಕ್ಷಿಯಾಗಿದೆ. ಈ ಅನ್ಯಾಯದ ವಿರುದ್ಧ ಕರುನಾಡ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ಘಟಕವನ್ನು ಇಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರು ಆಕ್ರೋಶ ಭರಿತ ಪ್ರತಿಭಟನೆ ನಡೆಸಲಾಯಿತು. ಮನೆ ಕೊಟ್ಟು ಹೋಗುದಲ್ಲ ಅಡಿಗೆ ಮಾಡೋದು ಒಟ್ಟೆ ಹೇಳ್ಬೇಡ್ರಿ ಅಲ್ಲ ಸಸ್ಪೆಂಡ್ ಆಗುದಂಗೆ ಎಲ್ಲ ಕೂಡ ಅಂಥವ್ರಿಗೆ ಹಣ ಇದ್ದವ್ರಿಗೆ ಶ್ರೀಮಂತರಿಗೆ ರಾಜಕೀಯ ಪ್ರಭಾವಿಗಳಿಂದ ಸರ್ಕಾರ ಪೂರೈಕೆ ಮಾಡ್ತಾರೆ. ಬಟ್ ಈ 3 ಕುಟುಂಬಗಳಿಗೆ ಅಮಲು ಮಾಡಿರ್ತಾರೆ. ಈ 3 ಕುಟುಂಬಗಳಿಗೆ ಯಾವುದೇ ಕನ್ನಡ ಸರ್ಕಾರಿ ಸೌಲಭ್ಯಗಳು ಈಗ ಇನ್ನೊಂದು ವಿಚಾರ ಅಂದ್ರೆ ನಾವು ಕೂಡ ನಮ್ಮ ಮನೆಯೊಳಗೆ ಒಂದು ತಾಸು ಕರೆಂಟ್ ಕೂಡ ಬೇಕಾಗಿಲ್ಲ. ಈ ವ್ಯಕ್ತಿಗಳು ಸರ್ 30 ವರ್ಷಗಳ ಕಾಲ ಪಾಪ ಕರೆಂಟ್ ಇರ್ತದೆ ಈ ವಾಸ ಇಲ್ಲ ಅಂತ ಒಂಥರ ನನಗೇನಾಗುತ್ತೆ ಇವ್ರಿಗೆಲ್ಲ ನನಗೆ ಅನಿಸ್ಕೊಂಡು 3 ಕುಟುಂಬಗಳು ಎಲ್ಲ ಸರ್ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೆಲಸ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅವ್ನು ಸ್ವಾತಂತ್ರ್ಯ ಪಾಪ ಹೆಂಗಾಗುತ್ತೆ ಸರ್ 3 ಕುಟುಂಬಗಳು ಇವತ್ತು ಬೀದಿ ಬಿದ್ದು ಹೋಗ್ತಕ್ಕಂಥ ವ್ಯವಸ್ಥೆ ಇತ್ತು. ಮತ್ತೇನಾರ ವಿಡಿಯೋವರಿಗೆ ಹೋಗಿ ಗಮನಕ್ಕೆ ತಗೊಂಬಂದ್ರ ವಿಡಿಯೋರು ಏನು ಹೇಳ್ತಾರೆ ಸರ್ ವಿಡಿಯೋ ನೀವು ರಾಜ್ ಜಡ ಕೊಟ್ಟಿದ್ದಮ್ಮ ಇಲ್ಲ ನೀವು ಭಾಳ ಜನ ಅಲ್ಲಿ ವಾಯ್ದು ಅಂತ ನೀವು ಎಬ್ಬಿಸಿ ಕಳಿಸ್ತೀವಿ ಅಂತ ಈ ಥರ ದುರಂಕಾರಿ ಒಂದು ವಿಡಿಯೋ ಸರ್ ನಾವು ಸ್ವತಃ ಒಂದು 5 ಸಲ 10 ಸಲ ಹೋಗಿ ಸಂಕೇತಿ ನೋಡಿ ಮೆಟ್ರಿಕ್ ಮಾಡಿ ಹೇಳಿದ್ವಿ ಯಾವುದೇ ಥರ ನೀವು ಸಂತಿ ಮಾಡ್ಯಾರ ಕನ್ನಡ ಪಾಸ್ ಮಾಡಕ್ಕೆ ಆರಂಭಿಸಿದ್ರು ಕೂಡ ಸ್ವಲ್ಪ ವಿದ್ಯುತ್ ಇದು ಮಾಡಿದ್ರೆ ತುಂಬ ಹೇಳ್ಬೇಕು ಮತ್ತು ಯಾವ ಪೂಜೆ ಮೇಡಮ್ ಅವ್ರಿಗೆ ಸರ್ ಯಾರು ಫೋನ್ ಎಷ್ಟು ತೊಗೊಂಡು ಯಾರು ನಿಮ್ಮದು ಮಾಡಿದ್ರೆ ಸುದ್ದಿ ನಮ್ಮ ಉದ್ದೇಶ ಸರ್ ನಿಮಗೆ ಏನು ಏನೇನೆಲ್ಲ ನಾವು ಮಾಮೂಲು ಬಿಟ್ಟು ಸರ್ ಎಷ್ಟಕ್ಕಂತ ವ್ಯಕ್ತಿ ಒಳಗೆ ಎಷ್ಟು ಹರಿಗಳು ಬರ್ತಾರೆ ಸರ್ ಪ್ರತಿಯೊಬ್ಬರು ಕೇಳಿ ಸರ್ ಅವ್ರ ಬಗ್ಗೆ ಯಾವ ಥರ ಒಪಿನಿಯನ್ ಸಮಸ್ಯೆ
ಬರೀವಾಗ ಸಂಪರ್ಕ ಆಗುತ್ತೆ. ದಯವಿಟ್ಟು ಮತ್ತೆ ಇನ್ನೊಂದ್ಸಲ ಎಲ್ಲರಿಗೂ ಮತ್ತೆ ಈ ಸಮಸ್ಯೆ ಇಲ್ಲೇ ಈ ಸಮಸ್ಯೆ ಏನಾದ್ರು ಪರಿಹಾರ ಆಗ್ತಿದ್ರೆ ನಾವೆಲ್ಲರೂ ಕೂಡ ಸ್ವಲ್ಪ ದಯಾ ಮಾರ್ಗ ಅರ್ಜಿ ಕೊಡ್ತೀವಿ. ನಮ್ಮ ಸಹಾಯಕ ನೀವು ಕಚೇರಿ ಅನುಮತಿ ಕೊಡ್ತೀವಿ. ದಯಾ ಮಾರ್ಗ ಅರ್ಜಿ ಕೊಡ್ತಾರೆ. ನಮ್ಮ ಸಹಾಯಕ ನೀವು ಕಚೇರಿ ಅನುಮತಿ ಕೊಡ್ತಾರೆ. ಇಲ್ಲೇ ನಮ್ಮ ಸಾಹಿತ್ಯ ಸರ್ ಸಮಸ್ಯೆ ಆಗಿದೆ. ಭಾಳ ವರ್ಷದ ಅಲ್ಲೇ ಪಂಚಾಯತಿಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ರು ಸರ್. ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯಕ ಅಧಿಕಾರಿಗಳು ಗಮನ ಕೊಡಲು ಅವರು ಬೇಜವಾಬ್ದಾರಿ ಸರ್. ಅವರು ಕೂಡ ನಮ್ಗೆ ಯಾವ ತರ ಸಂಪೂರ್ಣವಾಗಿ ಖಾನಾಪುರ ತಾಲೂಕು ಆಡಳಿತ ಸಂಪೂರ್ಣವಾಗಿ ಈಗ ನಾವು ಮೀಟಿಂಗ್ ಮಾಡಿದ್ವಿ ಯುವ ಮಠ ಮುಟ್ಟಂಗಿಲ್ಲ ಅಂತಂದ್ರೆ ಹೆಂಗ್ ಮೀಟಿಂಗ್ ಮಾಡಿ ಯುವ ಮುಗಿಸಂಗಿಲ್ಲ ಅನ್ನೋದು ಅದು ನಮಗೆ ವಿಡಿಯೋ ಮಾತು ಹೇಳ್ತಾರೆ ಇದೇ 3 ಕುಟುಂಬ ಇಲ್ಲೇ ಅದಾವ ಸರ್. 4ನೇ ಕುಟುಂಬದವ್ರು ಕೂತಾರೆ. ಇವ್ರಿಗೆ 3 ಮಂದಿ ಮತ್ತೆ ಏನು ಒಬ್ಬರೇ 10 ಇದು ಸಂಪರ್ಕ ಹಂಗಾಗಿ ಗ್ರೂಪ್ ನಾವು 3 ಕುಟುಂಬವಾಗಿ 40 ವರ್ಷ ಸರ್ ಪಾಪ ಸಾಯಂಕಾಲ ಆದ್ರೆ ಮಾತ್ರ ಸರ್ ಬೇರೆ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಲ್ಲಿ ಬೀದಿ ದೀಪದ ತಳಗ ನಾವು ಕೇಳಿದ್ರು ಕರಿಸ್ಕೇಶನ್ ಸರ್ ಅಲ್ಲಿ ನೀವರೇ ಒಂದು ಸ್ವಲ್ಪ ಗೊತ್ತಾಗ ಕೊಡೋದು ಅಂದ್ರೆ ಹೆಲ್ಪ್ ಮಾಡಿ ಕೊಡೋದು ಹೇಳಿದ್ರು ಸರ್. ಅವರು ಏನೋ ಶಿಕಾರ್ತಾ ಇದ್ದಾರೆ ಸರ್. ಅವರು ಕರೆಕ್ಟ್ ಐತೆ ಸರ್. ಅವ್ರ ಕಾನೂನು ಚೌಕಟ್ಟಿನಾಗ ಅವ್ರ ಮನೆಗೆ ಕರೆಕ್ಟ್ ಕೊಡ್ತಾರೆ. ಯಾವುದೇ ತರಹದ ಅಧಿಕಾರಿಗಳು ನಮ್ಗೆ ಯಾವುದೇ ತರಹದ ಹೆಲ್ಪ್ ಆಗಿಲ್ಲ.